ಶ್ರೀ ಗುರು ಬೀರಲ್ಲ ಅದು ನಾನು ಅದು ಇಂಥ ಯಾರು ಚಾಯ್ ಯಾರು ರಸ್ತು ಮತ್ತೆ ಚಾನ ಅದು ಹಾಡು ನಮಸ್ಕಾರಗಳನ್ನು ಸಲ್ಲಿಸಿ ಹೌದಪ್ಪ ಹೌದಾ 10 ಸಲ ಮಾಡಿ ಅವ್ರಿಗೆ ನಮಸ್ಕಾರ ಬೀರಣ್ಣ. ಇವತ್ತಿನ ದಿವಸ ಕಾರ್ಯಕ್ರಮ ಬಹಳ ಚಂದ ಸಾಗಿ ಹೊಂಟಾವ. ಹೌದಪ್ಪ ಹೌದು ಸುಮ್ಮನೆ ಡೊಳ್ಳಿನ ಹಾರಿಕೆ ನಾವೇನು ಮಾತಾಡಿದೆವು, ಸರದೋಡಿ ಕಲಾವಂತರೇನು ಮಾತಾಡಿದ್ರು. ಹೌದು ವಿಷಯ ಬಂದು ಏನು ಪ್ರತಿಪಾದನೆ ಮಾಡಿದ್ರು ಅಂತ ನಿಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂತ ಮಾತೈತಿ. ಹೌದಪ್ಪ ಹೌದು ಐತಿ. ಅದಕ್ಕೆ ಮಾತುವರನ್ನು ಮಾತು ಹೇಳ್ಯಾರ ಬೀರಣ್ಣ. ಯಾನ್ ಹೇಳಿ ಸರ್ ಮಾತು ಮಾರ ಮಾತಾ ರಸಿಕ ನಾಡಿದವನ ಮಾತು ಶಶಿವದೇಶಿ ಬಂದಂತೆ ಬಂದಂತೆ ರಸಿಕ ನಾಡಿದವನ ಮಾತು ಶಶಿವದೇಶಿ ಬಂದಂತೆ ರಸಿಕ ನಿಲ್ಲದವನ ಮಾತು ಕಿವಿಯೊಳಗೆ ಕಪ್ಪುರ ಗುಡ್ಡ ಬರದಂತೆ ಸರ್ವಜ್ಞ ಅಂತ ಹೇಳ್ಯಾರ. ಇದೇ ಮಾತು ಯಾಕೆ ಹೇಳ್ಯಾರಪ್ಪ ಸರ್ವಜ್ಞ ಮೂರ್ತಿ? ಯಾವುದೇ ಮಾತು ಮಾತಾಡಿದ್ರು ಒಂದು ತತ್ವ ಕತ್ತಿರ್ಬೇಕು, ಒಂದು ಪ್ರಮಾಣ ಕತ್ತಿರ್ಬೇಕು, ಒಂದು ಆಧಾರ ಕತ್ತಿರ್ಬೇಕು. ಹೌದು ಮಾತಾಡಿರ್ತಕ್ಕಂಥ ಮಾತ ಜನರ ತಿಳಿಯೊಳಗೆ ಹೊಂದಿರಬೇಕು, ಮನಸ್ಸಿನೊಳಗೆ ಉಳಿದಿರ್ಬೇಕು ಬೀರಣ್ಣ. ಹೌದಪ್ಪ ಹೌದು. ಬರೋವರ ಸುತ್ತಲ ಜನರ ತಿಳಿಯೋ ಗಿರ್ರಬೇಕು ಮಾತ. ಅಂತ ಮಾತುಗಳನ್ನು ಇವತ್ತಿನ ದಿವಸ ನಾವು ಮತ್ತು ಸರಜೋಡಿ ಕಲಾವಂತರ ಮಾತಾಡಬೇಕಾಗೈತಿ. ಹೌದು ಯಾಕತ್ತಿಗಾರ ನಮ್ಮ ಅಚ್ಚ ಕಡೆ ಮ್ಯಾಲೊಳಗ ಪುಣ್ಯಕಣ ಮ್ಯಾಲೊಳಗ ಒಬ್ರು ಮಾತಾಡಕ್ ಬಂದಾರ ಬೀರೋಣ. ಇವತ್ತ ಯಾರು ಬಂದಾರಿ ಸರ? ನಮ್ ಯಶನ್ ಹಿಪ್ಪರಿಗೆ ಮಾಸ್ತರ್ ಅವರು ಬಂದು ಒಂದ್ ಮಾತು ಹೇಳಿದ್ರಿ, ನೀವು ಎಲ್ಲಾರಿಗೆ ಕೇಳಿರಿ. ಯಾನ್ ಹೇಳಿದ್ರಿ ಅಪ್ಪಾರು? ಏನ್ ಹೇಳಿದ್ರಿ? ಯಾವ ಫಾರ್ ಮಾಡ್ದೆ ಅವ್ರಿಗೆ?
ಇಲ್ಲ ಪ್ರವಚನ ಹೇಳತ್ತೀರಿ ಅವ್ರು ನನಗ ಅಪ್ಪನೇ ಬಂದಾರತ್ ನಾ ಮಾಡಿದೆ ಯಾಕಂತ ಕೇಳಿ ಏನ್ ಹೇಳತ್ತ ಕೇಳಿ ಬೀರೋಣ ಈಚೆ ಕಡೆ ಬೀಗರ ಮ್ಯಾಲ ಬಂದೈತಿ ಕಲ್ಲರಿ ಕುಡಿಯತ್ತೀನಿ ಯಾಕೋ ಇವ್ರು ಒಟ್ಟ ಯೂಟ್ಯೂಬ್ದಾಗ ಬುಧಾಯಿಸಿದ್ದು ನೋಡಿ ಎಟ್ಟು ಹೆಣ್ಮಕ್ಳು ಆಡಾರಿಲ್ಲ ಅವ್ರಿಗೆಲ್ಲ ಸಸ್ತೆರಲ್ಲ ಅವ್ರು ಹಂಗ ಕರ್ರಿ ಕಲ್ಲರಿ ಕುಡಿಯತ್ತೀನಿ ನಾವು ಒಂದ್ ಮಾತು ಹೇಳ್ತೀನಿ ಆಚೆ ಕಡೆ ಮಾತಾಡುವಂತ ಮಾಸ್ತರ್ ಅವ್ರು ಮತ್ತ ಬಾಯಿಲೇರೆ ಹೇಳ್ತೀರಿ 4 ತಿಂಗಳು ಮಾಸ್ತರ್ ಅಂತ ನೀವ್ ಹೇಳ್ತೀರಿ ಈಚೆ ಕಡೆ ಬೀಗ್ರರಿ ಅಂತ ನೀವ್ ಹೇಳ್ತೀರಿ ಹೆಂಗ ನೀವು ಬೀಗರು ಆಗ್ತೀರಿ ಬೇಕಲ್ಲ ಒಂದ್ ಆಧಾರ ಏನ ನಮ್ಮ ಅವನ ಸೀರೆಗೆ ಎತ್ತಿರೋ ನಮ್ಮ ಅಪ್ಪನ ದೋತ್ರ ಎತ್ತಿರೋ ಯಾಕಾರದು ನಮಗ ನಿಮಗ ಗಂಟ ಸುಮ್ ಬರಲ್ಲ ಮಾಮ ಅಂದ್ರೆ ಗೆಟ್ಟಿ ಹೊಡಿತಾರ ಯಾಕೆ ಹೋಗ್ತಾರಿಮ್ ಸಾಬ ಇದು ಅಣ್ಣಾಜಿ ತಪ್ಪು ತಿಳ್ಕೊಬಾರ್ದು ಯಾರು ಮಾತಾಡೋರು ಅವ್ರಿಗೆ ಕುಡ್ದೈತಿ ಮಾತಿದು ಯಾಕಂತ ಕೇಳಿದ್ರೆ ಬರೇ ಸುಮ್ಮ ಪುರುಷಾಟ ಮಾಮ ಯಾಕಂತ ಕೇಳಿದ್ರೆ ಬೀಗ್ರಾದ್ರಿ ಕೇಳಂಗಿಲ್ಲ ಯಾಕಂದ್ರೆ ನೀವು ಸಂಬಂಧ ಆದ್ರಿ ಹಂಗೇನೋ ಅಪ್ಪ ನೀವು ಪುರುಷಟಿ ಮಾಮನೆ ಕಾಣ್ತಾನ ಏನು ಪುರಾಣ ಮ್ಯಾಗಿಂದ ಅಂದ್ರು ಏನು ಸಿದ್ಧಾರ್ಥಿಗೆ ಮಾತಾಡಿದ್ರು ಎದ್ರಾಗ ನಮಗ ನಿಮಗ ಸಂಬಂಧ ಐತಿ ಯಾಕಾಡಿ ಬಂದು ನೀವು ಸಂಬಂಧ ಆಗಿರಿ ಅನ್ನೋಂತ ಮಾತ ಆಧಾರಕ್ಕೆ ಹತ್ತಿ ಬರ್ಬೇಕು ಬಿಡೋಣ ಸುಮ್ಮ ಪೋಕಲ್ ಪಂಡ್ರಪುರ ಅಂದ್ರೆ ನಾವು ನಡೆಯಂಗಿಲ್ಲ ಹಂಗೇನದು ಆಧಾರಕ್ಕೆ ಹತ್ತಿ ಬರ್ಬೇಕು ನಾವ್ ಹೆಂಗ ಪೌಡರ್ ಹಾಕಿ ಹಚ್ಚಿ ಕೊಡ್ರಿ ಹಚ್ಚಿ ಕೊಡ್ತಾರ ಬಿಡೋಣ ಮುಂದಿನ ಸಂಧಿಗೆ ಅದಾಗ ನಿಮಗ್ ಮಾಮ ಅತ್ತೇವು ಇಲ್ಲಿಲ್ಲಪ್ಪ ಅಂತಂದ್ರ ಹೇಳಲ್ಲ ಅದು ಅವ್ ನಡದಕ್ಕಿರ್ತಾವಲ್ಲ ಅವ್ ಯಾನು ಹಂಗೇನಾಗ್ಬಾರ್ದು ಹೊತ್ತೊಂಡತನ ಬಹಳ ತಿಳ್ಕೊಂಡು ಹೆಚ್ಚಿ ಹಿಡಿಬೇಕಾಗ್ಯದ ಬೀರೋಣ ಇದ್ರಾಗ ಹೌದು ಅದಕ್ಕೆ ಹೇಳ್ಯಾರ ಬೀರೋಣ ಏನ್ ಹೇಳ್ಯಾರಿ ಸರ ಮಳಿ ಬಂದಕ್ರ ಗಿಡದ ಬಡ್ಡಾಕ್ ನಿಂದ್ರಬಾರ್ದತ್ತ ಮಳೆ ಬಂದಾಕ್ರ ಗಿಡದ ಬಟ್ಟೆ ಹಾಕಿ ನಿಂದ್ರಬಾರ್ದು ಬಡತನ ಬಂದಕ್ರ ನೆಂಟ್ರ ಮನಿಗ್ ಹೋಗ್ಬಾರ್ದತ್ತ ಬಡತನ ಬರ್ತಂದ್ರ ಪೌಡ್ಯಾರ ಮನಿ ಇಂಥವ್ರ ಮನಿ ಹೋಗ್ಬಾರ್ದು ಮಳಿ ಬಂದಕ್ರ ಗಿಡದ ಬಡ್ಡಾಕ್ ನಿಂದ್ರಬಾರ್ದು ಬಡತನ ಬರ್ತಂದ್ರ ನೆಂಟ್ರ ಮನಿಗ್ ಹೋಗ್ಬಾರ್ದು ಗುರು ಕೊಟ್ಟ ಕಾಲಕ್ಕ ಯಾವತ್ತೂ ಗುರುವಿನ ಮರಿಬಾರ್ದತ್ತ ಬೀರೋಣ ಸರ್ಕಾರ ಹಂಗ ಯಾರಿಗೆ ಬಂದವತ್ರಿ ಯಾಕತ್ತ ಕೇಳಿ ಗಿಡದ ಬಡ್ಡಾಕ ಮಳಿ ಬಂದಕ್ರಿ ಯಾಕೆ ನಿಂದ್ರಬಾರ್ದು ಯಾಕ್ರಿ ಯಾಕತ್ತ ಕೇಳಿ ಗಿಡದ ಬಡ್ಡಾಕ ನಿಂತಪ್ಪ ಅಂತಂದ್ರೆ ಗುಡುಗ ಸಿಡಿಲು ಬೀಳ್ತದ ಅಂತೇಳಿ ಹಿರಿಯರು ಹೇಳ್ತಾರೆ ಗಿಡದ ಬಡ್ಡಾಕ ಯಾರು ನಿಂದ್ರಬೇಡ್ರಿ ಅಂತೇಳಿ ಹೌದಪ್ಪ ಅದೇ ರೊಕ್ಕ ರೂಪಾಯಿ ಬೇಕಂತೇಳಿ ಬೀಗರ ಮನೆಗೆ ಹೋದಪ್ಪ ಅಂತಂದ್ರ ಅವ್ರೇನ್ ಮಾಡ್ತಾರೋ ಬೀಗರು 1 ದಿನ ಕೊಡ್ತಾರ 2 ದಿನ ಕೊಡ್ತಾರ 3ನೇ ದಿನಕ್ಕೆ ಬಾಯ ಕಾಲ ಕೊಟ್ಟು ಹೋಗ ನಿಮ್ ಮನೆಗೆ ತಾನು ಹೌದು ಹಂಗ ದೇವ್ರ ಪಟ್ಟಾನ ಅಂತ ತಿಳ್ಕೊಂಡು ಆ ತೊಡಿ ಮರಿ ಮಾಡಿ ಒಂದಾದ್ರ ಮಗನ ನಿನಗೆ ಸಾಯತನ ಉಳಿತೈತಿ ಹೌದು ಮತ್ತು ಜೋರ್ ಕರ್ತ ಪಟ್ಟಾನ ಅಂತ ಯಾವ ಸೊಕ್ಕಿನ ಉಡ್ತಾನಲ್ಲ ಅವ್ನಿಗೆ ಏನಾಕದ ಮುಂದೊಂದು ದಿನ ಏನಾಕೈತಿ ಅದನ್ನು ಅನ್ನ ಪಾವನಾಗಿ ಹೋಗ್ತಾರೆ ಬಿರೋಣ ಹೌದಪ್ಪ ಹೌದು ಯಾಕೆ ಮಾತನ್ನ ಹೇಳ್ಬೇಕಾಗತ್ತ ಕೇಳಿ ಎಲ್ಲಾರು ಲಕ್ಷ್ಯ ಇಟ್ಟು ಕೇಳಿ ಒಂದೇ ಒಂದು ಮಾತು ಹೇಳ್ತೀನಿ ನನ್ನ ಆತ್ಮೀಯ ಬಂಧುಗಳೇ ಹೌದು ಬಡತನದೊಳಗೆ ಹೆಣ್ಮಗಳಿತ್ತು ಬಿರೋಣ ಗಂಡ ಸತ್ಯದ ಬಡತನ ಇತ್ತಕ್ಕರೆ ಬಡತನ ಪರಿಸ್ಥಿತಿ ಇದ್ರು ಕೂಡ ಮನೆಗೆ ಬಂದವ್ರಿಗೆ ಒಂದು ಊಟ ಹಾಕ್ಲಾರ್ದೆ ಮನೆಗೆ ಕಳಿಸ್ತಿದ್ಲ ಹೆಣ್ಮಗಳು ಬಿರೋಣ ಹೌದಪ್ಪ ಹೌದು ದಾನ ಧರ್ಮ ಮಾಡುವಂತ ಶಕ್ತಿಯ ಹೆಣ್ಮಗಳಂತ ಕೈತಿ ಹೆಣ್ಮಗಳಂತ ಗೆದ್ದು ಬೇಕಾದವ್ರು ಬಂದು ಇವತ್ತು ಮನೆಗೆ ಹೌದು ಮನೆಗೆ ಬಂದವ್ರಿಗೆ ಏನಪ್ಪ ಒಂದು ತುತ್ತ ಅನ್ನ ಹಾಕಿ ಕಳಿಸ್ತಳು ಅಕ್ಕಿನ ಭಾವಕ್ಕೆ ಮೆಚ್ಚಿ ಅಕ್ಕಿನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಪರಮಾತ್ಮನ ತರಿಗಿಳಿದು ಬೀರೋಣ ಒಂದು ದಿವಸ ಹೌದು ಆಕಿನ ಮನೆ ಮುಂದೆ ಬಂದ ನಿಂತು ಭಿಕ್ಷಾ ಅಂತ ಹೇಳ್ತೇಳಿ ಭಿಕ್ಷಾ ಕೇಳ್ತಾನ ಅವಾಗ ಏನಂತ ಕೇಳಿದ್ರ ಆ ಹೆಣ್ಮಗಳು ತನಗೆ ಉಣಿಬೇಕಂತ ತಿಳ್ಕೊಂಡು ರೊಟ್ಟಿ ಮಾಡ್ಲಿಕ್ಕತ್ತಿದಳು ಬೀರೋಣ 2 ರೊಟ್ಟಿ ಮಾಡಿದಳು ಹೌದು 2 ರೊಟ್ಟಿ ಮಾಡಿದ್ರು ಹೆಣ್ಮಗಳು ಉಡ್ಬೇಕಂತ ಹೇಳಿ 2 ರೊಟ್ಟಿ ಮಾಡಿದ್ಲು ಆ ಸ್ವಾಮಿ ಬಂದು ಮನೆ ಮುಂದೆ ನಿಂತು ಭಿಕ್ಷಾ ಅಂತ ಹೇಳ ಕಾಲಕ್ಕ ಆ 2 ರೊಟ್ಟಿ ಜೋಳಿಗಾಗ ನೀಡ್ತಾವ ಅವಾಗ ಜೋಳಿಗಾಗ ನೀಡಿದ ಕಾಲಕ್ಕ ಮುತ್ತೆ ಏನು ಜೋಳಿಗೆ ಹಾಕೊಂಡು ಬಂದಿದಲ್ಲಿ ಬೀರೋಣ ಹೌದು 2 ರೊಟ್ಟಿ ಉಣ್ತಾನ ಅವಾಗ ತಾಯಿಗೆ ಹೇಳ್ತಾನ ಒಂದು ಮಾತ ಏನಂತ ಹೇಳ್ದ ನೀ ಎಲ್ಲ ನನಗೆ ರೊಟ್ಟಿ ನೀಡ್ಲಿಕ್ಕರೆ ಹೌದು ನನಗೆ ಹೊಟ್ಟೆ ತುಂಬಿಲ್ಲ ಏನಾದ್ರು ಇದ್ರೆ ತಂದು ಕೊಡುವಂತ ಕಾಲಕ್ಕ ಆ ಮುದಿಕೆತ್ತಳ ನನ್ನ ಹಂತಕ್ಕೆ ಏನು ಲೋಯಪ್ಪ ಇದ್ದಟ್ಟು ನಾ ಎಲ್ಲಾ ನೀಡಿ ಬಿಟ್ಟಿನ ಅದ ಕಾಲಕ್ಕ ಅವಾಗ ತಾಯಿ ನನ್ನ ಹೊಟ್ಟಿನ ತುಂಬಿಲ್ಲ ನನ್ನ ಹಂತಕ್ಕೆ ಏನೇ ಇದ್ರು ತಂದು ಕೊಡುವಂತ ಕಾಲಕ್ಕ ಕಲಗಾಲದೊಳಗೆ ಖಾರ ಕೊಡ್ತಿದ್ರು ಬೀರೋಣ ಹಸಿ ಮೆಣಸಿನಕಾಯಿ ಹೆಣ್ಮಗಳು ಕಲಗಲ್ದಾಗ ಹಸಿ ಮೆಣಸಿನ್ಕಾಯಿ ಕೊಡ್ತಿದ್ವು ಆ 2 ರೊಟ್ಟಿ ಹಚ್ಕೊಂಡು ಉಣ್ಬೇಕಂತೇಳಿ ಮುದುಕಿ ಆ ಮೆಣಸಿನಕಾಯಿ ಕೊಡ್ತಿದ್ವು ಅವಾಗ ಏನಾಯ್ತ ಕೇಳಿದ್ರು ಬೀರೋಣ ಏನಾತ್ರಿ ಆ ಕೊಟ್ಟಿರ್ತಕ್ಕಂತ ಕಲಗಾಲಾಗಿರ್ತಕ್ಕಂತ ಆ ಮೆಣಸಿನಕಾಯಿ ಆ ಚಟ್ನಿ ತಂದ ಆ ಜೋಳಿಗೆ ಒಳಗೆ ಏನೋ ಇತ್ತ ರೊಟ್ಟಿ ಒಳಗೆ ನೀಡಿ ಬಿಡ್ತಾ ಬೀರೋಣ ಹೌದು ಆ ರೊಟ್ಟಿ ಒಳಗೆ ನೀಡಿದ ಕಾಲಕ್ಕ ಬಂದಿರ್ತಕ್ಕಂತ ಜಂಗಮ ಅದನ್ನೇ ಅಮೃತ ಮಾಡಿ ಊಟ ಮಾಡ್ತಾನೆ ಬೀರು ಹೌದು ಅಮೃತ ಮಾಡಿ ಊಟ ಮಾಡಿ ಹೇಳ್ತಾನ ತಾಯಿ ಇದು ಅಮೃತಕ್ಕೆ ಸಮಾನ ಆಗಿರ್ತಕ್ಕಂತ ಊಟ ತಾಯಿ ನನಗೆ ಯಾವಾಗ ನಾನು ಹೊಟ್ಟೆ ಶಾಂತ ಮಾಡಿದಪ್ಪ ಅಂತಂದ್ರೆ ನೀ ಕಾರನೇ ಕೊಟ್ರೆ ನನ್ನ ಹೊಟ್ಟೆ ಶಾಂತ ಮಾಡಿದ ಕರೆ ನಿಂದ ಏನು ಕುಡಿಸಲಾಯ್ತಲ್ಲ ಇದು ಏನು ಪಂಪ್ ಅಂತಲ್ಲ ಇನ್ನು ಮುಂದೆ
ಮಾಡುವಂತ ಶಕ್ತಿನ ನಂತಕ್ಕಿಲ್ಲತ್ತ. ಹೌದು. ಅವಾಗ ಆ ಜಂಗಮರು ಹೇಳ್ತಾರ ಋಷಿಗಳು ಆಡಿರ್ತಕ್ಕಂಥ ಮಾತು ಎಂದೂ ಹುಷಿಯಾಗಿಲ್ಲ. ಹೌದು. ಆ ಕೊಟ್ಟಿರ್ತಕ್ಕಂಥ ಮಾತತ್ತ ಎಂದೂ ಹುಷಿ ಹೋಗಂಗಿಲ್ಲ ಅಂತೇಳಿ ಆ ಸ್ವಾಮಿ ಉಂಡಿ ಕೆಸಿದ್ರ ಮನಿ ಬಿಟ್ಟು ಮುಂದಕ್ಕೆ ಹೋಗ್ತಾನ. ಆ ಮುದುಕಿ ಮನಿ ಒಳಗೆ ಹೋಗಿ ನೋಡ್ತಾ ಬೀರೋಣ. ಅವಾಗ ಏನಾಯ್ತು? ಏನಾಗಿತ್ತ ಕೇಳಿದ್ರ ಆ ಕಲಿಗಾಲದಾಗ ಕೊಟ್ಟೋಕತ್ತೆ ಮೆಣಸಿನಕಾಯಿ ಖಾರ ಬೀರು. ಹೌದು. ಹೋಗಿ ಕಲಗಾಲ ನೋಡ್ತಾರ. ಕಲಗಾಲವಾಗಿ ಸಾಕ್ಷಾತ್ ಪರಮಾತ್ಮನ ಆಶೀರ್ವಾದದಿಂದ ಅದು ಬಂಗಾರ ಕಾಲ ಆಗಿತ್ತ ಬೀರೋಣ. ಬಂಗಾರ ಕಾಲ. ಅವಾಗ ಆಕಿ ನಮಗಳಂದು ಧನ್ಯದನ್ನ ಯಪ್ಪ ನೀ ಸಾಕ್ಷಾತ್ ಜಂಗಮನೇಲಿ ಸಾಕ್ಷಾತ್ ಪರಮಾತ್ಮನೇ ಬಂದು ನನಗೆ ದರ್ಶನ ಕೊಟ್ಟಲ್ಲಪ್ಪ. ನನ್ನ ಕೈಯನ್ನು ಊಟ ಉಂಡಲ್ಲ, ನಿನ್ನ ದರ್ಶನ ಪಡೆದ ನಾನೇ ಧನ್ಯತೆ ಹೆಣ್ಮಗಳು. ಅವಾಗೇನಪ್ಪ ಅಂತಂದ್ರ ಆ ಬಂಗಾರ ಮಾರಿ ಗುಡಿಸಲು ಹೋಗಿ ಏನಾಯ್ತು, ಬಿಲ್ಡಿಂಗ್ ಕಟ್ಲಿಕ್ಕತ್ರ ಬೀರುವನ್ನ ಮಾಡ್ಯಾದ ಮ್ಯಾಗ ಮಾಡ್ಯಾಕ ಕಟ್ಸೋದು, ಹೊಲ ತಗೊಂಡು ಮನಿ ತಗೊಂಡು. ಹೌದು. ಏನ್ ಬೇಕಾದ್ರೆ ತಗೊಂಡು ಏನು ಬೇಕಾದ್ರೆ ತಗೊಂಡು ಮುಂದೆ ಏನಾಗ್ತದೆ ಕೇಳಿ ಸೊಕ್ಕಿನ ತೂಗು ಮಚ್ಚದ ಮ್ಯಾಗ ಮೆರ್ಲಿಕ್ಕತ್ರ ಬೀರುವನ್ನ ಮುದುಕಿ. ಅದು ಅಹಂಕಾರಗಳು ಬತ್ತು ಮುದುಕಿಯಲ್ಲಿ. ಮನೆಗೆ ಬಂದವರಿಗೆ ಯಾರಿಗೆ ರೊಟ್ಟಿ ಕೊಡಲಾದ್ರು ಅವಾಗ ಸಾಕ್ಷಾತ್ ಪರಮಾತ್ಮ ಗರ್ವ ಉಂಟಾಯ್ತು. ಪಾರ್ವತದೇವಿ ಹೇಳ್ತಾಳೆ ಕೊಟ್ಟು ಸೇರ್ತಾನೆ ಹೆಂಗ್ ನಡೆಸೈತ್ ನೋಡಲ್ಲ ಅಂತೇಳಿ. ಹೌದು. ಅವಾಗ ಪರಮಾತ್ಮ ಏನ್ ಮಾಡ್ದ? ಆಯ್ತ ನಿಜ ರೂಪ ತೊಳ್ಳಾರ್ದ ಜಂಗಮ ರೂಪ ತೊಟ್ಟು ಬಂದು ಮನಿ ಮುಂದೆ ನಿಂತು ಭಿಕ್ಷಾಂದೇವಿಯ ಕಾಲಕ್ಕ ಆ ಹೆಣ್ಮಗ ತೂಗು ಲಂಚದ ಮೇಲೆ ಕೂತು ತೂಗುತ್ತಿಲ್ಲ ಬೀರೋಣ. ಅವಾಗ ಏನ್ ಮಾಡಿದ್ರು? ಯಾರು ಬಂದಾರು? ಅವಾಗ ಜಂಗಮ ಬಂದಾನಂತೆ. ಮನಿ ಬಿಟ್ಟು ಹೊರಗೆ ಬರ್ಲಿಲ್ಲ. ಇದು ಹೊತ್ತಲ್ಲ ಹೇಳಿ ಯಾಕೆ ಬಂದಿದೆ ಅಂತ ತಿರಸ್ಕಾರ ಮಾಡಿ ಕಳ್ಸಿದ್ರು. ಅವಾಗ ಪರಮಾತ್ಮ ಗರ್ವ ಉಂಟಾಯ್ತು. ಈಕೆಗೆ ಸೊಕ್ಕ ಬಂದೈತೆ ನಾವು. ಅವಾಗ ಏನ್ ಮಾಡ್ದ ಪರಮಾತ್ಮ? ಯಾವಾಗ ನೀ ಸೊಕ್ಕಿನ ಇಟ್ಟು ಬರ್ಲಿಕ್ಕತ್ತಿದೆ ಭಗವಂತ ಕೊಟ್ಟೋದು ನೀ ಸೊಕ್ಕಿನ ಒಳ್ಳಕತ್ತಿದಪ್ಪ ಅಂತಂದ್ರ ನಿಂದ ಹೆಂಗಿತ್ತಲ್ಲ ಮೊದಲ ಈ ಹಂಪಾಗಿ ನೀನು ಹೊಳಿ ಕೊಂಪೆ ಆಗತ್ತೆ ಆಶೀರ್ವಾದ ಮಾಡಿಬಿಟ್ಟು ಬೀರೋಣ. ಅವಾಗ ಏನಾಯ್ತು? ಮೊದಲಿನಂಗ ಹಾಳು ಕೊಂಪೆ ಆಯ್ತು. ಹಾಳಿ ಮುದುಕಿದ ಇದ್ದದ್ದು ಇದ್ದಲ್ಲಿ ಆಯ್ತು, ಕೊಟ್ಟದು ಕೊಟ್ಟಲ್ಲಿ ಆಯ್ತು. ಅವಾಗೇನಪ್ಪ ಅಂತಂದ್ರ ಆ ಜಂಗಮತ್ತ ಹೇಳಿರ್ತಕ್ಕಂಥ ಮಾತು ಹುಷಿ ಹೋಗ್ಲಿಲ್ಲ. ಮುದುಕಿ ಹಾಳಿ ಇದ್ದು ಸದೇಶ್ವರ ಆಗಿಬಿಡ್ತೀವಿ ಬೀರೋಣ. ಹೌದು. ಹಂಗೆ ತಾಯಿ ಮ್ಯಾಗ ಯಾರು ನಂಬಿಕೆ ಇಟ್ಟು ದುಡಿತೀರಲ್ಲ, ಹೌದು. ಈ ತಾಯಿ ಮ್ಯಾಗ ಯಾರು ನಂಬಿಕೆ ಇಟ್ಟು ಯಾರು ಭಕ್ತಿ ಇಟ್ಟು ದುಡಿತೀರಲ್ಲ ಆ ತಾಯಿ ಯಾವತ್ತೂ ಕೈ ಬಿಡಲ್ಲ ಅನ್ನುವಂತ ಮಾತಿ ಸವಾದೊಳಗೆ ಕೈ ಎತ್ತಳುವಂತ ಮಾತೈತಿ ಬೀರೋಣ. ಹೌದಪ್ಪ. ಹೌದು. ಆ ಶಕ್ತಿ ನನ್ನವ್ವ ತಾಯಿ ಮಹಾಲಕ್ಷ್ಮಿ ಅಂತ ಕೈತಿ ಬೀರೋಣ. ಇವತ್ತು ಹೊತ್ತೊಂಡತನ ಯಾರು ಇವತ್ತು ಭಕ್ತಿದಿಂದ ಕೂತು ಕೇಳ್ತಿರಲ್ಲ, ಹೌದು. ಆ ಮಹಾಲಕ್ಷ್ಮಿ ದೇವಿ ಯಾವತ್ತು ನಿಮ್ ಕೈ ಬಿಡಲ್ಲ ಅನ್ನುವಂತ ಮಾತನ್ನ ಹೇಳಿ ಇನ್ನು ಬಾ ಮಾತಾಡ್ಲಾರ್ದೆ ಬರೋಣ. ನಮ್ಗೆ ಟೈಮ್ ಬಾಳ ಕೊಟ್ಟಿಲ್ಲ, 10 ನಿಮಿಷ ಟೈಮ್ ಕೊಟ್ಟಾರ. ಇನ್ನು ಹೊತ್ತೊಂಡತನ ನಮಗ ಮತ್ತು ಸರ್ವೋಡಿ ಕಲವಂತರಿಗೆ ಒಂದು ವಾದ ಬೀರು. ಏನ್ ಇಡೋದ್ರಿ ವಾದ? ಏನು ವಾದ ಇಡೋದೈತೆ ಕೇಳಿದ್ರೆ ಬೀರೋಣ. ಯಾನ್ರಿಪ್ಪ? ಇವತ್ತು ಈ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದಿವ ಅಂದ ಬಳಕ ಹೌದಾ ಈ ಮಾನವ ಜನ್ಮಕ್ಕ ಮುಕ್ತಿ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಹೌದು. ಏನು ದೇವರದಿಂದ ಮುಕ್ತಿ ಆಕೈತೋ ಏನು ಗುರುವಿನಿಂದ ಮುಕ್ತಿ ಆಕೈತೋ? ಹೌದಪ್ಪ. ಹೌದು. ಇದ್ರಾಗ ಏನು ದೇವರು ಶ್ರೇಷ್ಠ ಏನು ಗುರು ಶ್ರೇಷ್ಠ? ಇದ್ರಾಗ ಯಾವಾಗ ಬಿಟ್ಟ ಪಾಲ ನಮ್ಮ ಪಾಲಿಗೆ ಇರ್ಲಿ ಅನ್ನುವಂತ ಮಾತನ್ನ ಹೇಳಿ ಇನ್ನು ಬಹಳ ಮಾತಾಡ್ಲಾರ್ದೆ ಬೀರುವಣ್ಣ. ಹೌದಾ? ಯಾಕಂತ ಕೇಳಿದ್ರ ಏನಾಯ್ತ್ರಿ ಈಗ ಮಳಿ ಬರೋದೇನ್ರಿ? ಮಳಿ ಬಂದ್ರ ಕೆಟ್ಟಲ್ಲತ್ತ, ಮಗ ಉಂಡ್ರ ಕೆಟ್ಟಲ್ಲತ್ತ. ಹಿಂಗೈತಿ. ಅದಕ್ಕಿರ್ಲಿ. ಯಾಕಂತ ಕೇಳಿ ನಮ್ಮ ಅವನ ಬೆಳಗದವರು ಬಹಳ ಮಂದಿ ಕೂತಾರ ಬೀರುವಣ್ಣ. ಹೌದು. ಮುಂದಿನ ಸಂಧಿಗೆ ಅತ್ತೆ ಅದಕ್ಕೆ ಹೆಂಗಿರ್ಬೇಕು, ಸಸಿ ಅದಕ್ಕೆ ಹೆಂಗಿರ್ಬೇಕು, ಅತ್ತೆ ಅದಕ್ಕೆ ಕುಟ್ರಿರ್ಬೇಕು, ಸಸಿ ಅದಕ್ಕೆ ಕುಂಟ್ರಿರ್ಬೇಕು. ಹೆಂಗಕ್ಕ ಬಾಳ್ವೆ ಚಾವಿ ಸಸಿಕಾಯಿಗೆ ಯಾಕಂದ್ರೆ ಮೊದಲೇ ಕೊಟ್ಟುವುದಕ್ಕೆ ಇದು ಹಂಗೇನಿಲ್ಲ. ಅತ್ತೆ ಅಂತಕ್ಕೆ ಎಂತ ಗುಣ ಇರ್ಬೇಕು, ಸಸಿ ಅಂತಕ್ಕೆ ಎಂತ ಗುಣ ಇರ್ಬೇಕು. ಹೌದು. ಅತ್ತೆ ಅದಕ್ಕೆ ಹೆಂಗ್ ನಡ್ಕೋಬೇಕು, ಸಸಿ ಅದಕ್ಕೆ ಹೆಂಗ್ ನಡ್ಕೋಬೇಕು, ಮುಂದಿನ ಪಾಳ್ಯಾಕ ಹೇಳು ಅನ್ನುವಂತ ಮಾತನ್ನ ಹೇಳಿ ಇನ್ನು ಬಾ ಮಾತಾಡ್ಲಾರ್ದೆ ಒಂದು 4 ನೋಡಿ ಸತ್ಯ ಸುಂದರ ಒಂದು ಚಾಲ್ ಹಾಡಿ ಪಾಳ್ಯ ಪಾಠ ಬಿಡೋಣ. ಹಾಡೋರು ಚಾ ಪಾ ತೋರಿತು ಚಿಕಡಿ ಎಲ್ಲಿ ಅಡಿಕೆ ಕೊಡಲ್ಲೇನ್ರಿ?